ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಕಲಾವಿದ ಕಲಾರತಿ ಮಹಾದೇವ್ ಮಾತನಾಡ್ತಾ ಇದ್ದೀನಿ. ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನೃತ್ಯವನ್ನ ಮಾಡಿ ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ವಿಶೇಷವಾದ ಛಾಪನ್ನ ಮೂಡಿಸ್ತಾ ಆಗಿನ ವಯೋಮಾನದಿಂದ ಹಿಡಿದು ಈಗಿನ ವಯೋಮಾನದವರೆಗೂ ಯಾಕೋ ಇತ್ತೀಚೆಗೆ ಬ್ಯಾಂಗಲ್ ಬಂಗಾರಿ ಅಂತಿದ್ದಾರೆ. ಸಾಂಗ್ ಅದು ರಾಜರತ್ನಾಕರದ್ದು, ಅದರಲ್ಲಿ ಅದ್ಭುತವಾದ ಒಂದು ಆಕ್ಟ್ ಮಾಡ್ತಾರೆ. ಮತ್ತೆ ಚೆನ್ನೈ ಟು ಬೆಂಗಳೂರು, ಬೆಂಗಳೂರು ಟು ಚೆನ್ನೈ ಎಲ್ಲ ಕಡೆ ಅಡ್ಡಾಡ್ತಿರ್ತಾರೆ. ಎಲೆ ಮರೆ ಕಾಯ್ತಾರನ ಹಂಗೆ ಅಡ್ಕೊಂಡ್ಬಿಡೋದು, ಈ ತರ ಕಾಡ್ತಾ ಇದ್ರು. ನಾನು ತುಂಬಾ ಕಷ್ಟಪಟ್ಟು ಇವತ್ತು ಅವ್ರನ್ನ ಕ್ಯಾಚ್ ಹಾಕಿದ್ದೀನಿ. ಅವ್ರು ಬೇರೆ ಯಾರು ಅಲ್ಲ, ನನ್ನ ಪ್ರೀತಿಯ ಅಚ್ಚುಮೆಚ್ಚಿನ, ನನ್ನ ಪ್ರೀತಿಯಿಂದ ನಾನು ನನ್ನ ವಯಸ್ಸಿಗೆ ಅವರ ವಯಸ್ಸಿಗೆ ನಾನು ಡ್ಯಾನ್ಸ್ ಮಾಸ್ಟರ್ ದಾಮಣ್ಣ ಅಂತಾನೆ ಕರಿತೀನಿ. ಅಂತ ವ್ಯಕ್ತಿ ಇವತ್ತು ನನ್ನ ಕೈಗೆ ಸಿಕ್ಕಿದ್ದಾರೆ. ಅವರದ ಮನದಾಳದ ಮಾತನ್ನ, ಅವರ ಜೀವನ ಶೈಲಿಯನ್ನ ನಾನು ನಿಮ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಡ್ಯಾನ್ಸರ್ ದಾಮಣ್ಣ ಆಗ್ಲಿಕ್ಕೆ ಯಾವ ತರ ಹೆಂಗೆ ಇದು ಸಾಧ್ಯ ಆಯ್ತು? ಈತನಿಗೆ ತಲೆಗೆ ಏಟ್ ಬಿದ್ದಾಗ ಈತನಿಗೆ ಬ್ಲಡ್ ಲಾಸ್ ಆಗಿರೋದು, ಸೊ ಈತನಿಗೆ ಮೆಮೊರಿ ಕಮ್ಮಿ ಆಗ್ತಾ ಇರೋದು. ಇದಕ್ಕೆ ಬೇರೆ ಏನಾದ್ರು ನೀವು ಜೊತೆ ಬೇರೆ ಏನಾದ್ರು ಅಳವಡಿಸ್ಕೊಂಡು ಹೋಗ್ಬೇಕು. ನೀವು ಒಂದು ಸಂಗೀತ ಲೈನ್ ಅಲ್ಲಿ ಯಾವ್ದಾರು ನೋಡ್ತೀರಾ ಅಂತೆಲ್ಲ ಕೇಳಿದ್ರು. ನಾನು ಇಲ್ಲ, ನನಗೆ ಸಂಗೀತ ಅದು ಇದೆಲ್ಲ ಏನೋ ಗೊತ್ತಿಲ್ಲ ಅಂದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲ, ಯಾವ್ದಾದ್ರು ಒಂದು ಲೈನ್ ಅಲ್ಲಿ ನೀವು ಸ್ವಲ್ಪ ಇನ್ವಾಲ್ವ್ ಆಗ್ಬೇಕು. ನೀವು ಅಂದ್ರೆ ಸಂಗೀತ ಆಲ್ಸೋ ತರ ನೀವು ಇನ್ವಾಲ್ವ್ ಆಗ್ಬೇಕು ಅನ್ನೋ ತರ ಹೇಳಿದ್ರು. ಯಾರು ನಿಮ್ ಗುರುಗಳು ಯಾರು? ಮೊದಲು ನನಗೆ ಗುರುವಾಗಿದ್ದು ನನಗೆ ಸತ್ಯನಾರಾಯಣ ಅಂತ ಡ್ಯಾನ್ಸ್ ಮಾಸ್ಟರ್, ಅವ್ರನ್ನ ಸತ್ಯ ಅಂತ ಕರೀತಾರೆ. ಈಗಲೂ ಇದಾರ ಅವರು? ಇವಾಗ ಇದಾರೆ. ಆಮೇಲೆ ಮತ್ತೆ ನೆಕ್ಸ್ಟ್ ಬಾಲಕೃಷ್ಣ ಅಂತ ಒಬ್ರು ಇದಾರೆ, ಅವ್ರು ಬಾಲಸಾರ್ ಅಂತ ಕರಿತೀವಿ ನಾವು, ಅವ್ರಿದಾರೆ. ಮತ್ತೆ ನಾನು ತುಂಬಾ ಒಡನಾಟದಿಂದ ಒಂದ್ 20 ವರ್ಷದಿಂದ ನನ್ನ ಜೊತೆ ಗೂಡಿದ್ದಂತ ಮಾಲೂರ್ ಶ್ರೀನಿವಾಸ್ ಮಾಸ್ಟರ್ ಇದಾರೆ. ತಿರುಗು ನನ್ನನ್ನ ಕೆಲವು ಕಡೆ ಪರಿಚಯ ಮಾಡಿಸ್ತಂತ ಕಲೈ ಮಾಸ್ಟ್ರು, ಮುರಳಿ ಮಾಸ್ಟ್ರು, ತುಂಬಾ ಆಗಿನಿಂದ ಹಿಡಿದು ಈಗಿನ ವಯೋಮಾನದ ಎಲ್ಲ ನೃತ್ಯ ಸಂಯೋಜಕರ ಜೊತೆಯಲ್ಲಿ ಒಡನಾಟ. ನಾನು ತರಕಾರಿ ಪುಟ್ಬಾದಲ್ಲಿ ತರಕಾರಿ ಮಾಡ್ದವ್ ನಾನು, ಅದೂ ನೋಡ್ಕೊತಾ ಇದ್ದೆ, ಈ ಕಡೆ ಡ್ಯಾನ್ಸ್ ನೋಡ್ಕೊತಾ ಇದ್ದೆ. ಇದ್ರ ಮಧ್ಯೆನು ನಾನು ಡಾಕ್ಟರ್ ಕನ್ಸಲ್ಟ್ ಇನ್ನು ನೆಕ್ಸ್ಟ್ ಟೈಮ್ ಮಾಡಿದಾಗ ತುಂಬಾ ಇಂಪ್ರೂವ್ಮೆಂಟ್ ಇದೆ, ಇದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ರಿ, ಬಿಡಬೇಡಿ ಅನ್ನೋ ತರ ಒಂದು ಸಜೆಷನ್ ಸಿಗ್ತಾ ಅವತ್ತಿನ ದಿನ. ಅದು ಹಂಗೆ ಕಂಟಿನ್ಯೂ ಮಾಡ್ತಾ 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 ಅವತ್ತು ಹೆಲ್ತ್ ಬಂದೆ. ಇವತ್ತು ನನ್ನ ಜೀವನನೇ ಡ್ಯಾನ್ಸ್ ಅಲ್ಲಿ ಕಳೆದ ಇವತ್ತಿಗೂ ನಡೀತಾ ಇದೆ. ಸುಮಾರು ಒಂದು 35 ವರ್ಷಗಳ ಮುಂಚಿನ ವಿಷಯನ ಇಲ್ಲಿ ಹೇಳ್ಕೊತಾ ಇದ್ದೀನಿ. ಇವತ್ತಿಗೂ ಬಿಟ್ಟಿಲ್ಲ. ನಾನು ಹುಟ್ಟು ಬೆಳೀತಾ ಇರೋಂತ ಸಂದರ್ಭದಲ್ಲಿ ನಮ್ಮ ತುಂಬಾ ಕುಟುಂಬ ಅಂತ ಹೇಳಿದೆ, ಒಂದು ದೊಡ್ಡ ಸ್ಥಾನದಲ್ಲಿ ಇತ್ತು ನಮ್ಮ ಕುಟುಂಬ. ದಿನ ಕಳೀತಾ 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 ನಮ್ಮ ತಂದೆಗೆ ಅವ್ರಿಗೊಂದ್ ಸ್ವಲ್ಪ ಚಟ, ಕುಡಿಯುವಂತ ಸ್ವಲ್ಪ ಚಟ ಇತ್ತು. ಆದ್ರೂ ಫ್ರೆಂಡ್ಸ್ ನ ತುಂಬಾ ನಂಬ್ತಾ ಇದ್ರು ನಮ್ಮ ತಂದೆ. ಅಲ್ಲಿ ಮೋಸ ಅನ್ನೋದೊಂದು ನಡೀತು. ಅವರು ನಮ್ಮ ತಾತನ ಜನರೇಷನ್ ಅಲ್ಲಿ ಅವ್ರು 3ನೇ ಮಗ, ನನ್ ಜನರೇಷನ್ ಅಲ್ಲಿ ನಮ್ಮ ತಂದೆಗೆ ನಾನ್ 3ನೇ ಮಗ. ಆದ್ರೂ ಅವ್ರು ಯಾಮಾರಿಸಿದ್ರು. ಸೇಮ್ ನನಗೂ ಅದೇ ಪರಿಸ್ಥಿತಿ. ನಾನು 3ನೇ ಮಗನಾಗಿ ನಾನು ಯಾಮಾರ್ತಾ ಇದೀನಿ, ನಾನು ಯಾಮಾರಿಸ್ತಾನೆ ಇದ್ದಾರೆ, ಎಲ್ಲ ನಡೀತಾ ಇದೆ. ಆದ್ರೂ ನಾನು ತಲೆ ಬಗ್ತಾ ಇಲ್ಲ. ಏನು ನನ್ನ ಕಾಪಾಡ್ತಾ ಇರೋದು ಯಾವ್ದು ಅಂದ್ರೆ ಈ ಸರಸ್ವತಿ, ಕಲಾ ಸರಸ್ವತಿ. ದಮಣ, ಈ ನಿಮ್ದು ಹುಟ್ಟೂರು ಯಾವ್ದು? ಬೆಂಗಳೂರು. ನಾನು ಹುಟ್ಟು ಬೆಳೆದಿದ್ದು ಇದೇ NR ಕಾಲೋನಿ, ನರಸಿಂಹರಾಜ ಕಾಲೋನಿ ಅಂತಾರೆ, ತ್ಯಾಗರಾಜನಗರ. ಅಲ್ಲಿ ನಾನು ಹುಟ್ಟಿದ್ದು. ನೀವು ಹುಟ್ಟಿದ್ದು? ನಾನು ಬೆಳೆದ ವಾತಾವರಣ ಪೂರ್ತಿ ತ್ಯಾಗರಾಜನಗರ. ನಾವು ಓದಿದ್ದು ಬೆಳೆದಿದ್ದು ಆ ಸಣ್ಣ ವಯಸ್ಸು. ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಯಾರಾದ್ರೂ ಬ್ಯಾಂಗಲ್ ಬಂಗಾರಿ ಅಂತ ಬಂದಾಗ ನಿಮ್ಮನ್ನ ನೋಡಿ ಇವ್ರು ಆ ಸಾಂಗ್ ಅಲ್ಲಿ ಇದಾರಲ್ವಾ ಅನ್ನೋ ಒಂದು ರೆಕಗ್ನೈಸ್ ಇತ್ತೀಚೆಗೆ ಸ್ವಲ್ಪ ಗುರುತಿಸ್ತಾ ಇದಾರೆ ಅಂತ ನಾನ್ ಕೇಳ್ಪಟ್ಟೆ. ಹೆಂಗೆ ಅದು ನಡೆದಿದ್ದು, ಎಲ್ಲಿ ಸೆಟ್ ಆಗ್ತಿದೆ, ಎಲ್ಲಿ ಆ ಬ್ಯಾಕ್ ಡ್ರಾಪ್ ಅಲ್ಲಿ ನೀವು ಡ್ಯಾನ್ಸ್ ಮಾಡೋಕೆ ನಿಮ್ಮ ಅನುಭವ ಹೇಗಿತ್ತು ಅಲ್ಲಿ? ಇದು ಬಸವನಗುಡಿ ಅಲ್ಲಿ ಒಂದು ಹಾಲ್ ಅಲ್ಲಿ ಒಂದು ಸೆಟ್ ಹಾಕಿ ಆ ಸಾಂಗ್ ಮಾಡ್ತಾ ಇದಾರೆ. ಸೊ ನಮಗೂ ಪ್ರೋಗ್ರಾಮ್ ಬಂತು. ಆದಿ ಕೊರಿಯೋಗ್ರಾಫ್ ನಮ್ಮ ಮುರಳಿ ಮಾಸ್ಟರ್. ಹೋದ್ವಿ, ಸಿಂಪಲ್ ಆಗಿ ಆ ರಿಹರ್ಸಲ್ ಮಾಡ್ತಾ ಇದ್ದಂಗೆ ಆ ಮೂವ್ಮೆಂಟ್ಸ್ ಹಾಗೆ ನೀಟಾಗಿ ಎಷ್ಟು ಜಾಲಿ ಆಗಿದ್ವಿ ಅಂದ್ರೆ ಆ ಶೂಟಿಂಗ್, ಆ ಸಾಂಗ್ ಮುಗಿಯೋರ್ಗು ಅಷ್ಟೇ ಖುಷಿ. ಯುವರಾಜ್ ಸರ್ನ ನೀವು ಆಫ್ಲೈನ್ ಆನ್ಲೈನ್ ಅಲ್ಲಿ ಎರಡು ನೋಡ್ತಿರ್ತೀರಾ. ಹೌದು. ಶಿವಣ್ಣನ್ ತರ, ಅಪ್ಪು ಸರ್ ತರ ಎಲ್ರು ಅವ್ರನ್ನ ಅದೇ ಸಾಲಿನಲ್ಲಿ ನೋಡ್ತಿದಾರ. ಅವ್ರನ್ನ ಇದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರು ಹೆಂಗೆ ಲವಲವಿಕೆಯಿಂದ ಯಾವ ತರ ನೃತ್ಯ ಎಲ್ಲ ಅಪ್ಪು ಸರ್ ಲೆವೆಲ್ಗೆನೆ ಮಾಡ್ತಾ ಇದಾರೆ ಅಂತ ಇತ್ತೀಚೆಗೆ ಒಂದಷ್ಟು ಸುದ್ದಿ ಇದೆ. ಹೆಂಗೆ ನೀವು ಅವ್ರ ಜೊತೆಲೆ ಇದಿರೋದ್ರಿಂದ, ಬ್ಯಾಂಗಲ್ ಬಂಗಾರಿ ಜೊತೆಲೆ ಇರೋದ್ರಿಂದ ಹೆಂಗೆ ನಿಮ್ಗೆ ಅದು ಯಾವ ತರ? ಶಿವಣ್ಣ ಸೂಪರ್ ಡ್ಯಾನ್ಸರು, ಅವ್ರದೇ ಒಂದು ಶೈಲಿ, ಡ್ಯಾನ್ಸ್ ಸ್ಟೈಲ್. ಅಪ್ಪು ಸರ್ ಅವರು ಸೂಪರ್ ಡ್ಯಾನ್ಸರ್, ಆದ್ರೆ ಅವ್ರದೇ ಒಂದು ಬಾಡಿ ಸ್ಟೈಲ್. ಅದೇ ರೀತಿಲಿ ನಮ್ಮ ಯುವರಾಜ್ ಸಾರು ಅವ್ರದೇ ಒಂದು ಸ್ಟೈಲ್. ಅದು ಒಬ್ಬರನ್ನ ಒಬ್ಬರು ಬಿಟ್ಟು ಇದ್ ಮಾಡಕ್ ಆಗಲ್ಲ. ಅದು ಬಾಡಿ ಲ್ಯಾಂಗ್ವೇಜ್ ಒಬ್ಬೊಬ್ಬರನ್ನ ಒಂದೊಂದು ರೀತಿಲಿ. ಆದ್ರೆ ಆ ಕುಡಿಲಿ ಇವತ್ತಿಗೂ. ನೀವು ಬೆಂಗಳೂರಿಂದ ಕುಂದಾಪುರಕ್ಕೆ ನೀವು ಪ್ರಯಾಣ ಹೊರಡ್ತೀರಾ? ಹೌದು. ಕಾಂತಾರ ಮೂವಿ
ಅಲ್ಲಿ ಕೈದಿಗಳು ಅಟ್ಮಾಸ್ಫಿಯರ್ ಅಂತ ಒಂದು ಸೀಕ್ವೆನ್ಸ್, ಓಕೆ ಓಕೆ. ಅದ್ರಲ್ಲಿ ಆ ಮಾನಿಟರ್ ಅಲ್ಲಿ ನೋಡ್ತಾ ಇರ್ತಾರೆ, ಅಲ್ಲಿ ಶೂಟ್ ನಡೀತಾ ಇದ್ರೆ ಮಾನಿಟರ್ ಸೈಡ್ ಅಲ್ಲಿ ಅಲ್ಲಿ ನೋಡ್ತಾ ಇರ್ತಾರೆ. ಸೊ ಅಲ್ಲಿ ನನ್ನನ್ನ ಕಂಡು ಆ ಋಷಭ್ ಸರ್ ಅವ್ರಿಗೆ ಏನ್ ಅನಿಸ್ತಾ ಗೊತ್ತಿಲ್ಲ, ಆ ಶಾರ್ಟ್ ಮುಗಿಸ್ಕೊಂಡು ಹಂಗ್ ಸೈಡ್ ಬಂದಾಗ ನೀಟಾಗಿ ಕರೆದು ಮಾತಾಡ್ಸಿದ್ರು. ನಿಮ್ ಹೆಸರು? ನನ್ನ ಹೆಸರು ದಾಮಣ್ಣ ಅಂತ ಕರೀತಾರೆ ಸರ್, ಸೀನಿಯರ್ ಡ್ಯಾನ್ಸರ್. ನಿಮ್ ಮುಂಚೆನೆ ಸಿಕ್ಕಿದ್ರೆ ನಮ್ಮ ಸಿನಿಮಾದಲ್ಲಿ ಒಂದು ತಾಂಡ ಗ್ರೂಪ್ ಅಲ್ಲಿ ನಿಮ್ಮನ್ನ ಒಬ್ಬನ್ನ ಇಟ್ಕೊತಾ ಇದ್ದೆ ನಾನು, ಕಾಡು ಜನದ ಇದ್ರಲ್ಲಿ. ಅಂದ್ರೆ ಅವ್ರಿಗೆ ಆ ಆರ್ಟಿಸ್ಟ್ ಸೆಲೆಕ್ಷನ್ ಟೈಮ್ ಅಲ್ಲಿ ನನಗೆ ಗೊತ್ತಿಲ್ಲ ಆ ಮೂಮೆಂಟ್ ವೆರಿ ಫ್ಯಾಂಟಾಸ್ಟಿಕ್. ನಾನು ಕೆಲವು ಸಂದರ್ಭದಲ್ಲಿ ನಾನು ಸಿಕ್ಕಾಕೊಳ್ಳೋದು ಹೆಂಗೇನೆ, ಸಾಂಗ್ ಅಲ್ಲಿ ಹೋದಾಗ ಲಾಕ್ ಆಗ್ತೀರಾ. ಆಮೇಲೆ ಸಾಂಗ್ಸ್ ಬಿಡ್ಲಿಲ್ಲ. ನೆಕ್ಸ್ಟ್ ಸಾಂಗ್ ಓಕೆ ಓಕೆ ಹೋಗಿದ್ದೆ ನಾನು. ನೆಕ್ಸ್ಟ್ ಸಾಂಗ್ ಹೋಗಿ ರಿಹರ್ಸಲ್ ನಡೀತಾ ಇದೆ. ಸಾರ್ ಬಂದ್ರು ಋಷಭ್ ಸರ್ ರಿಹರ್ಸಲ್ ಅಲ್ಲಿ ಬಂದ್ಬಿಟ್ಟು ನೋಡಿದ ತಕ್ಷಣ ಮಾತಾಡ್ಸೋದು, ಚೆನ್ನಾಗಿದ್ದೀರಾ, ಬಂದ್ರ ಲೀವ್ ಹತ್ರ ಸೆಟ್ ಅಲ್ಲಿ ಒಂಥರ ಖುಷಿ. ಅಂದ್ರೆ ಅವರು ಕೆಲಸದ ಮೇಲೆ ತುಂಬಾ ಗಮನ ಕೊಟ್ಟು ಒಂದೊಂದು ವಿಷಯ ಹಿಂಗೆ ಇರ್ಬೇಕು ಅಂತ ಕೆಲಸ ಮಾಡ್ತಾ ಇರ್ತಾರೆ ಋಷಭ್ ಸರ್. ಅದ್ರಲ್ಲೂ ಆ ಜಾಗದಲ್ಲಿ ಕೂಡ ನಾನು ಎಲ್ಲೋ ಮೂಲೆಯಲ್ಲಿ ರಿಹರ್ಸಲ್ ಮಾಡ್ತಾ ಇದ್ರೆ ನೀಟಾಗಿ ಗುರ್ಸಿ, ಅಣ್ಣ ಬಂದಿದ್ರಾ, ಚೆನ್ನಾಗಿದ್ರಾ. ಆ ಟೈಮಲ್ಲಿ ನಮ್ಗೇನೋ ಒಂದು ಖುಷಿ, ಎಲ್ರ ಮನ್ಸಲ್ಲೂ ನಮ್ಗೊಂದು ಚಿಕ್ಕ ಪುಟ್ಟ ಜಾಗ ಇದೆಯಲ್ಲ ಅನ್ನೋದೊಂದು ಖುಷಿ. ರಕ್ಷಿತ್ ಸರ್ ಅಷ್ಟೇನೆ, ಅವನೇ ನಮ್ಮ ಶಿವಮನ್ ನಾರಾಯಣ, ಅದ್ರಲ್ಲೇ ಗ್ರೂಪ್ ಡ್ಯಾನ್ಸ್ ಮಾಡ್ಬೇಕಾದ್ರು ಅಷ್ಟೇ. ಸೂಪರ್ ಸೂಪರ್. ಅದ್ರಲ್ಲೂ ಗುರ್ತಿಸಿ ಅದ್ರಲ್ಲೂ ಒಂದ್ ಚಿಕ್ಕ ಒಂದು ಸೋಲೋ ಶಾಟ್, ಈ ನಾರಾಯಣ ಶಿವಮನ್ ನಾರಾಯಣ ಅನ್ನೋ ಒಂದ್ ಸಾಂಗ್ ಅಲ್ಲಿ ಬಂತಿದಲ್ಲಿ ಈ ಲಕ್ಷ್ಮಿಗೆ ಸರದಾರ ಅನ್ನೋ ಒಂದು ಲಿರಿಕ್ ನನ್ ಕೈಲಿ ಹೇಳ್ಸಿರ್ತಾರೆ. ಅದ್ರಲ್ಲೂ ಅಷ್ಟೇನೆ. ನೆಕ್ಸ್ಟ್ ಸಾಂಗ್ ದಾಮಣ್ಣವ್ರು ಬೇಕು, ನೆಕ್ಸ್ಟ್ ಸಾಂಗ್ ಹೋದೆ ವಿಷ್ಣು ಪುರಾಣ ಅಂತ ಒಂದು ಲಿರಿಕ್ ನಾನೇ ಹೇಳ್ಕೊಂಡ್ ಬರ್ತೀನಿ, ಅವನೇ ಶಿವಮನ್ ನಾರಾಯಣ. ಎಲ್ಲೇ ಹೋದ್ರು ನನಗೆ ಏನಂತ ಗೊತ್ತಿಲ್ಲ, ನನಗೆ ಭಗವಂತ ನಾನು ಬಣ್ಣ ಹೊಡ್ಕೊಂಡು ಡೈ ಓಡಿಸ್ಕೊಂಡು ಡ್ಯಾನ್ಸ್ ಮಾಡ್ಬೇಕಾದ್ರೆ ನಾನು ಗುರುತಿಸ್ಕೊತಾ ಇರ್ಲಿಲ್ಲ. 50 ಜನ ಅಂದ್ರೆ ನಾನು ಎಲ್ಲೋ. ಆದ್ರೆ ಇವತ್ತು 100 ಜನ ಹಿಂದೆ ಇದ್ರು ಸರಿ, ಬರ್ರಂತ ಮುಂದೆ ಬಂದ್ಬಿಡ್ತೀನಿ, ನಾನ್ ಹಿಂದೆ ತಿರುಗಿ ನೋಡೋದು, ನನ್ನಿಂದ 50 ಜನ ಇದಾರೆ ಅಂತ ನನ್ಗೊಂಥರ ಖುಷಿ. ಆದ್ರೂ ಆ ರೇಂಜಿಗೆ ಭಗವಂತ ಯಾರನ್ನ ಯಾವ ಟೈಮಲ್ಲಿ ಕೈ ಹಿಡಿತಾರೋ ಗೊತ್ತಿಲ್ಲ, ನನಗೆ ಈ ದಾಡಿ ಮುಖಾಂತರ ಈ ದಾಮಣ್ಣ ಈ ದಾಡಿ ದಾಮಣ್ಣ ಇದು ನನ್ನನ್ನು ಕಾಪಾಡ್ತಾ ಇದೆ. ನಾನು ಒಬ್ನೇ ಅಲ್ಲ, ನನ್ನಿಂದ ನಾನ್ 4 ಕಾಸು ದುಡ್ದು ನಮ್ಮ ಮಿಸ್ಸಸ್ ಮಕ್ಕಳು ಎಲ್ಲ ಫ್ಯಾಮಿಲಿ ಎಲ್ಲ ಅಣ್ಣ. ಇತ್ತೀಚೆಗೆ ಆ ರಾಜರತ್ನಾಕರದಲ್ಲಿ ನೀವು ಆ ಗುಡ್ ವೈಬ್ಸ್ ಅಲ್ಲಿ ನೀವು ಒಂದು ಸನ್ಯಾಸಿಯ ತರ ನೀವು ಆ ಗೆಟಪ್ ಹಾಕೊಂಡು ತಂಬೂರಿ ಹಿಡ್ಕೊಂಡು ನೀವು ಅಲ್ಲಿ ಹೋಗ್ತಾ ಇರ್ತೀರ. ನಿಮ್ಗಾದಂತ ಅಲ್ಲಿ ಎಕ್ಸ್ಪೀರಿಯನ್ಸ್ ಕಂಪ್ನಿಲಿ ಆ ಫೋಟೋ ಮಾಸ್ಟರ್ ಕಳಿಸ್ತೆ, ಅಲ್ಲಿ ಡೈರೆಕ್ಟರ್ ಸರ್ ಅದನ್ನ ನೋಡಿ ಅದೇನ್ ಇಷ್ಟ ಆಯ್ತು ಗೊತ್ತಿಲ್ಲ, ಇಲ್ಲ ಇವರೇ ಫಿಕ್ಸ್ ಮಾರನೇ ದಿವಸ ನಾನು ನಮ್ ಬೇಸಿಕ್ಲಿ ಗ್ರೂಪ್ ಡ್ಯಾನ್ಸರ್. ಓಕೆ ಓಕೆ. ಅಲ್ಲಿ ನೋಡಿದ್ರೆ ಅಲ್ಲಿ ಸ್ಪಾಟ್ ಹೋಗ್ತೇನೆ, ಇದು ಮಾರನೇ ದಿವಸ ಬೆಳಿಗ್ಗೆ ಒಂದು 6:30 7 ಗಂಟೆಗೆ ಬಂದ್ಬಿಡೋಣ ಅಂದ್ರು. ನಾನು ಹೊರಟೆ, ಅಲ್ಲಿಗೆ ಹೋಗಿ ಅಲ್ಲಿ ನೋಡ್ತೀನಿ ಒಂದೇ ಒಂದು ಡ್ರೆಸ್ ಎತ್ಕೊಂಡ್ ಹಿಂಗ್ ಕೊಡ್ತಾವ್ರ. ಏನಿದು ಒಂದೇ ಡ್ರೆಸ್, ಗ್ರೂಪ್ ಡ್ಯಾನ್ಸರ್ ಅಲ್ವಾ, 4-5 ಜನ ಇರ್ಬೇಕಂತ ಆ ಕಡೆ ನೋಡ್ತಾ ಇದೀನಿ, ಇಲ್ಲ ಒಂದೆಲ್ಲ ಒಂದ್ ಡ್ರೆಸ್ ತಂದು ಕೊಟ್ಬಿಟ್ಟು ನೋಡಿದ್ರೆ ಆ ಕಡೆ ನೋಡ್ತೀನಿ ಎಲ್ಲ ತಂಬೂರಿ ಎಲ್ಲ ರೆಡಿ ಆಗ್ತಾ ಇದೆ. ಏನಪ್ಪಾ ಇದು ದೇವ್ರೇ, ನನ್ಗೂ ಏನೋ ಇಲ್ಲ. ಅಷ್ಟೊತ್ತಿಗೆ ನಮ್ಮ ಡೈರೆಕ್ಟರ್ ಸರ್ ಬಂದ್ರು, ಅಣ್ಣ ಈ ಸಾಂಗ್ ಒಂದ್ 2 ಸಲ ಕೇಳ್ಕೊಳ್ಳಿ ಅಂತ ಮೊಬೈಲ್ ಕೊಡ್ತಾ ಇದ್ರೆ ಹಾಡ್ ಹಾಕ್ಬಿಟ್ಟು, ಭಗವಂತ ಏನಪ್ಪಾ ಇದು ಅಂದ್ಬಿಟ್ಟು, ಅಣ್ಣ ನೀವೇ ಅಣ್ಣ ಮಾಡೋದು ಅಂತ ಅವ್ರೆ. ಭಗವಂತ ಅಷ್ಟೇ, ನಾವು ನಂಬೋದು ಯಾರನ್ನ, ಡ್ಯಾನ್ಸರ್ಗಳು, ನಟರಾಜ ದೇವ್ರಿಗೆ ಒಂದ್ಸಲಿ ನಮಸ್ಕಾರ ಮಾಡ್ತೀವಿ. ಅವತ್ತು ಅದೇನೆ ನಟರಾಜ್ ಅವ್ರಿಗೆ ನಮಸ್ಕಾರ ಮಾಡಿ, ಭಗವಂತ ಏನ್ ಮಾಡ್ತೀವಿ ಗೊತ್ತಿಲ್ಲ, ಸಾಂಗ್ ಈ ತರ ಹೇಳ್ತಾ ಇದಾರೆ, ನಾನ್ ಮಾಡ್ಬೇಕು, ಆದ್ರೂ ನನ್ನಲ್ಲೂ ನಾನು ಏನಾದ್ರು ಒಂದು ತೋರ್ಸ್ಕೋಬೇಕು, ನನ್ನಲ್ಲಿ ಏನಿದೆ ಅಂತ ನಾನು ತೋರ್ಸ್ಬೇಕಲ್ವಾ ಅನ್ನೋದು ಒಂದು ಆಸೆ. ಅದನ್ನ ತೋರ್ಸ್ಕೋಬೇಕು ಅಂದ್ಬಿಟ್ಟು ಸರ್ ಅಂತ 1-2 ಸಲ ಸಾಂಗ್ ಕೇಳ್ಕೊಂಡೆ. ಅದು ಆ ಸಾಂಗ್ ಕೇಳ್ತಾ ಅದೇನಾಯ್ತು ಗೊತ್ತಿಲ್ಲ, ನೀಟಾಗಿ ಸಾಂಗ್ ಇನ್ವಾಲ್ವ್ ಆಗ ಸ್ವಾಮಿ, ನಾನೇ ಒಬ್ಬ ಸನ್ಯಾಸಿ ಅಲ್ಲಿ ಬಂದಿದ್ ನನ್ನ ಮನ್ಸಿಗೆ. ನೋಡ್ತೀನಿ ಆ ಕಾಸ್ಟ್ಯೂಮ್ ಹಾಕೊಂಡು ಆ ಸಾಂಗ್ ನೀಟಾಗಿ ನೀವು ಬರೀ ಪ್ರವೇಶ ಮಾಡಿಲ್ಲ, ಅದು ಪ್ರವೇಶ ಮಾಡಿದೀರಾ ನೀವು. ಖಂಡಿತ ಆ ಸಿನಿಮಾದಲ್ಲಿ ಆ ಕ್ಲೈಮ್ಯಾಕ್ಸ್ ನೀವು ನೋಡ್ಲೇಬೇಕು. ನೋಡಿದ್ರೆ ಪೇರೆಂಟ್ಸ್ ಗಳಿಗೆ ಏನ್ ಬೆಲೆ ಕೊಡ್ಬೇಕು, ನಾವು ಲವ್ ಅನ್ನೋದು ಒಂದು ಪದ ಉಪಯೋಗಿಸ್ಕೊಂಡ್ರೆ ಲವ್ ಬಿದ್ದಿರ್ತಾರಲ್ಲ ಪಾಪ ಕೆಲವರು, ಅವ್ರೆಲ್ಲರಿಗೂ ಅಲ್ಲಿ ತುಂಬಾ ಒಳ್ಳೆ ಸಂದೇಶ. ಆ ಸಾಂಗ್ಗೆ ಒಂದು ದೊಡ್ಡ ಸಂದೇಶವನ್ನ, ಮನುಷ್ಯ ಏನು ಏನು ಸತ್ರೆ ಏನೂ ಇಲ್ಲ ಅನ್ನೋದು ಆ ಸಾಂಗ್ ಅಲ್ಲಿ, ಆ ಲಿರಿಕ್ ಸಂಬಂಧಪಟ್ಟಂತೆ ಆ ಸಾಂಗ್, ಆ ಕ್ಲೈಮ್ಯಾಕ್ಸ್ ಸೀನು, ಬಾಬಾ. ನಾನು ಆ ಒಂದು 20 ನಿಮಿಷ ಆ ಸಿನಿಮಾದಲ್ಲಿ ಸೈಲೆಂಟ್ ಮೂಕ ಪ್ರೇಕ್ಷಕ. ನಾನು ಸಿನಿಮಾ ನೋಡ್ದೆ ಆ ಹೀರೋ ಅವ್ರ ಆಕ್ಟಿವಿಟಿ ಎಲ್ಲ ನೋಡ್ತಾ ಇದ್ರೆ, ಒಬ್ಬ ಅವರು ಪಡ್ತಾ ಇದ್ದಿದ್ದ ಅಲ್ಲಿ ಆ ಒಂದು ಏನೋ ಒಂದ್ ಸಾಧಿಸ್ಬೇಕು, ಏನೋ ಒಂದ್ ಮಾಡ್ಬೇಕು ಅಂದ್ಬಿಟ್ಟು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಕೂಡ ಸೂಪರ್. ಈತನ ಒಳಗೆ ಏನೋ ಇದೆ ಅಂತ ಅಲ್ಲೇ ಅನ್ಕೊಂಡೆ ನಾನು. ಆ ಸಿನಿಮಾ ಪೂರ್ತಿ ನೋಡಿದಾಗ್ಲೆ ಆಹಾ, ಒಂದು ಬಾಡಿ ಲ್ಯಾಂಗ್ವೇಜ್, ಒಂದು ರಗಡ್ ಲುಕ್,
ಇದೇ ಆತನಲ್ಲಿ ಅನ್ನೋದು ಗೊತ್ತಾಯ್ತು ನನಗೆ. ಅವರು ಚಂದನ್ ಹತ್ರನು ಅದೇ ಮಾತಾಡ್ದೆ ನಾನು, ಇಲ್ಲ ನಿಮ್ ಬಾಡಿ ಲ್ಯಾಂಗ್ವೇಜ್ ಆ ದೌಲತ್ತು ಆ ಒಂದು ಇದು ದಿಮಾಗ್ ಆ ಸ್ಟೈಲ್ ಅದು ಎಲ್ರಲ್ಲೂ ಬರಲ್ಲ, ಅದು ಕೆಲವರಲ್ಲಿ ಮಾತ್ರನೇ ನನಗೆ ಅವ್ರ ಇಂಡಸ್ಟ್ರಿನಲ್ಲಿ ಚೆನ್ನಾಗಿ ನಿಲ್ತಾನೆ ಅನ್ನೋದು ಇದೆ ಬಾಡಿ ಲ್ಯಾಂಗ್ವೇಜ್ ನಮ್ಗೆ. ಅಂದ್ರೆ ಇನ್ನೊಂದ್ ಏನಂದ್ರೆ ಅವ್ರಿಗೆ ಗಾಡು ಅವ್ರ ಅಮ್ಮ ಇದಾರೆ, ಅದೇ ಕಲಾವಿದೆ ಆಶಾರಾಣಿ ಆಶಾರಾಣಿ ಮೇಡಮ್. ಡಿಕೆಡಿಗೆ ಬಂದ್ರಲ್ಲ, ಯಾರ್ ಕರೆದಿದ್ದು ನಿಮ್ಗೆ, ಯಾರಿಂದ ಕರೆ ಬಂತು, ನೀವ್ ಹೆಂಗ್ ಡಿಕೆಡಿಗೆ ಬಂದ್ರಿ ನೀವು? ಇದ್ರ ಬಗ್ಗೆ ಇಲ್ಲ, ಅಲ್ಲಿ ಡಿಕೆಡಿಲಿ ಮೆಂಟರ್ಗಳಿದ್ದಾರೆ, ನಮ್ಮ ಇವರು ಸಂತು ಮಾಸ್ಟ್ರು, ಮೋಹನ್ ಮಾಸ್ಟ್ರು, ಇವ್ರುಗಳೆಲ್ಲ ಇದಾರೆ. ಅಲ್ಲಿ ಪ್ರಿಯಮ್ಮ ಒಂದು ಸಿಸ್ಟರು ಇದೆ, ಎಲ್ಲ ಇದೆ. ಅಲ್ಲಿ ಡಿಕೆಡಿಲಿ ಇರುವಂತ ಮಾಸ್ಟ್ರುಗಳು ಇದಾರಲ್ಲ, ಟೀಮ್ಗೆ ಗ್ರೂಪ್ ಮಾಸ್ಟರ್ಗಳು, ಅಲ್ಲಿ ಇವರು, ಅದ್ರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಪರಿಚಯನೇ. ಅದ್ರಲ್ಲಿ ಕೆಲವು ಸೀಕ್ವೆನ್ಸ್ ಗಳು ಬಂದಾಗ ಈ ಸೀನಿಯರ್ ಯಾರೊಬ್ರು ಬೇಕು ಅಂದಾಗ ಮೊದಲ ಚಾಯ್ಸ್ ಅಲ್ಲಿ ನಾವಿದೀವಿ, ಅದೊಂದು ನಮ್ಮ ಒಂದು ಭಾಗ್ಯ ಅಣ್ಣ. ಆಮೇಲೆ ನಿಮ್ಮನ್ನ ವೇದಿಕೆ ಕರೆದು ಮಾತಾಡ್ಸಿ ಒಂದೆಲ್ಲ ಮಾತಾಡ್ಸಿ ಅನುಶ್ರೀ ಅವ್ರು ನಿಮ್ಮನ್ನ ಕಿಚಾಯಿಸಿ ಅಲ್ಲಿ ಮಾತಾಡ್ಸಿಸ್ತಾರೆ, ಒಂದಷ್ಟು ಕಚಗುಳಿ ಆಗುತ್ತೆ ಅಲ್ಲಿ. ಇತ್ತೀಚೆಗೆ ಮೊನ್ನೆ ನಮ್ಮ ಮಿಮಿಕ್ರಿ ಗೋಪಿಯಣ್ಣ ಅವ್ರ ಜೊತೆನೂ ಕೂಡ ನೀವು ಶೋನ ಮಾಡಿದ್ರಿ. ಯಾವ ಶೋ ಅಣ್ಣ ಅದು? ಏನು ನನಗ್ ಮರ್ತೋಗಿದೆ ಆ ಶೋ ಯಾವ್ದು? ಗೋಪಿಯಣ್ಣ ಜೊತೆ ಯಾಕೆ ನೀವು ಮಿಮಿಕ್ರಿ ಗೋಪಿಯಣ್ಣ ಜೊತೆ? ಇಲ್ಲ, ಅವ್ರ ಜೊತೆ ಒಂದು ಸೀನಿಯರ್ ಒಂದ್ ಸ್ವಲ್ಪ ಜನ ಡ್ಯಾನ್ಸರ್ಸ್ ಗಳು ಅವ್ರ ಜೊತೆ ಮಾಡೋಣ ಒಂದು ಸೀಕ್ವೆನ್ಸ್. ಆ ಟೀಮ್ ಅಲ್ಲಿ ಶೋ ಹೆಸರೇನ ಅದು? ಅದೇ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಅದ್ರಲ್ಲಿ ಲಾಸ್ಟ್ ಅವರು ಗೋಪಿಯಣ್ಣನ್ಗೂ ಹುಷಾರಿರ್ಲಿಲ್ಲ, ತುಂಬಾ ಹುಷಾರಿಲ್ದಿರ ಇದ್ರು. ಆದ್ರೂ ಅವ್ರಿಗೇನೋ ಒಂಥರ ಖುಷಿ. ನಿಮ್ಮ ಒಳ್ಳೆತನ, ನೀವೆಷ್ಟು ಸೀನಿಯರ್ಸ್ ಆಗಿದ್ರು ಗೋಪಿಯಣ್ಣಗಿಂತ ನೀವು ಹಿರಿಯರಿದ್ರುವೆ ಗೋಪಿಯಣ್ಣ ಅಂತ ನಿಮ್ ಬಾಯಿಲ್ ಬರ್ತಾ ಇದೆ. ಹೌದು, ನಿಮ್ಮ ಒಳ್ಳೆತನ, ನಿಮ್ಮ ಈ ಒಳ್ಳೆತನನೇ ನಿಮ್ ದೊಡ್ಡ ಮಟ್ಟಿಗೆ ತಗೊಂಡೋಗ್ತಿರೋದು. ಹೇಳಿ ಅದ್ರ ಅನುಭವ ಹೇಳಿ. ಅಲ್ಲಿ ಗೋಪಿ ಸರ್ ಕೂಡ ಅಲ್ಲಿ ಹೆಂಗ್ ಕೇಳಿದ್ರು ಅಂದ್ರೆ, ನನ್ನ ಅಲ್ಲಿ ನೋಡ್ತಾ ಇದ್ದಂಗೆ, ನೀವು ಡ್ಯಾನ್ಸರ್ ಅಲ್ವಾ, ನೀವು ದಾಮಣ್ಣ ಅವ್ರಲ್ವಾ ಅಂತ ಕೇಳಿದ್ರು. ನಾನು ಹೌದು ಸರ್ ಅಂದೆ. ನನಗ್ ಗೊತ್ತಿಲ್ಲ ನಾನು ಇವ್ರ ಜೊತೆನೆ ನಾನು ಡ್ಯಾನ್ಸ್ ಮಾಡೋದು ಅಂತ, ನಾನು ರಿಹರ್ಸಲ್ ಟೈಮ್ ಅಲ್ಲಿ. ಆಮೇಲೆ ಅವರು ಇವ್ರು ಬಂದ್ರೆ ಇವ್ರು ಯಾರು ಗ್ರೂಪ್ ಅಲ್ಲಿ ಆಡ್ತಾರೋ ಗೊತ್ತಿಲ್ವೇ ಅಂತ ಅವ್ರಿಗೊಂದು ಕ್ವಶನ್ ಮಾರ್ಕ್. ಕೊನೆ ನೋಡಿದ್ರೆ ರಿಹರ್ಸಲ್ ಟೈಮ್ ಅಲ್ಲಿ ಗೋಪಿ ಅಣ್ಣ ನಾವು ಎಲ್ಲ ಜೊತೆ ನಾವ್ ಒಬ್ಬೊಬ್ರಿಗೂ ಅಲ್ಲೇ ಖುಷಿ, ಅಲ್ಲೇ ನಮ್ ಬಾಂಡಿಂಗ್ ಒಂಥರ ಚೆನ್ನಾಗಿ. ಅಲ್ಲಿ ಮೊದಲ ಇನ್ನೋಸೆಂಟ್ ಆಗಿರ್ತಾರೆ ನಮ್ ಗೋಪಿ ಅಣ್ಣ. ಅಲ್ಲಿ ಮೊದಲ ಭೇಟಿ ಆಗಿದ್ದು. ಆದ್ರೆ ಇವತ್ತು ಗೋಪಿ ಅಣ್ಣ ಎಲ್ಲಿ ಸಿಕ್ಕಿದ್ರು ಸರಿ ಆತ್ಮೀಯತೆಯಿಂದ ಮಾತಾಡ್ತೀವಿ. ಅದೇನೋ ಅದೊಂದು ಎಲ್ಲಿ ಹೋದ್ರು ಸರಿ ಅವ್ರನ್ನ ಕಂಡ್ರೆ ಸಾಕು, ದಮಣರೇ ಚೆನ್ನಾಗಿದ್ದೀರಾ ಅಂತಾರೆ. ಜಿ ಕನ್ನಡ ಅನ್ನೋದು ಅದೇನೋ ಆ ಕುಟುಂಬಕ್ಕೆ ನಾನೇನೋ ಒಂದು 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 ಸದಸ್ಯನೇನೋ ಗೊತ್ತಿಲ್ಲ. ಅಲ್ಲಿ ಅವಾಗ ಆ ಮನೆ ಕರ್ಕೊಡುತ್ತೆ ನನ್ನನ್ನು. ಆ ಮನೆಯಲ್ಲಿ ನಾನು ಒಬ್ಬ ಅನ್ಕೊಂಡ್ಬಿಟ್ಟಿದೀನಿ ನಾನು. ಅವಾಗ ಕರ್ಸ್ಕೊಂಡು ಆ ಸೀರಿಯಲ್ಗಳು ಅದು ಈ ಯಾರ ಮುಖಾಂತರ ಹೆಂಗೋ ಬಂದು ಹೆಂಗೋ ಕೊನೆಯಲ್ಲಿ ನಾನು ಸೀರಿಯಲ್ ಮಾಡದ್ನಾ ನನಗೆ ಒಂದು ಕ್ವಶನ್ ಮಾರ್ಕ್. ನಗುವಿನ ಪರಮಾತ್ಮ ಇದಾರೆ ಅವರು. ಈ ಒಂದು ಶೋ ಮಾಡ್ಬೇಕಾದ್ರೆ ಒಂದು ಖಾಸಗಿ ವಾಹಿನಿಯಲ್ಲಿ ಅಲ್ಲೂ ಕೂಡ ನೀವು ನೃತ್ಯವನ್ನ ಮಾಡಿದ್ರಿ. ಅಪ್ಪು ಸರ್ಗೆ ನೀವು ತುಂಬಾನೇ ಬೇಕಾಗಿದ್ದವರು. ಅಲ್ಲಿ ನಿಮ್ಮ ಕನೆಕ್ಟಿವಿಟಿ ಯಾವ ತರ ಇತ್ತು? ದಯವಿಟ್ಟು ಅಪ್ಪು ಸರ್ ಅಂದ್ರೆ ಇಲ್ಲ, ನಮಗೂ ಬೇಜಾರಾಗುತ್ತೆ. ಅದು ಈ ಸಿಚುಯೇಷನ್ಗೆ ಅದು ನನ್ನ ಒಂದು ಆತ್ಮ. ಅವರ ಅಪ್ಪು ಸಿನಿಮಾ ಇಂದನು ಅವ್ರ ಜೊತೆ ನಾನು ನೃತ್ಯ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ಲ ಅವ್ರದ್ದು ಪ್ರತಿಯೊಂದು ಸಿನಿಮಾದಲ್ಲೂ ಯಾವ್ದೋ ಒಂದು ಸಾಂಗ್ ಅಲ್ಲಿ ನಾನು ಗ್ರೂಪ್ ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಅದು ಹೆಂಗೆ ನಮ್ಮ ಇಬ್ಬರ ಬಾಂಧವ್ಯ ಜಾಸ್ತಿ ಆಯ್ತು ನನಗೆ ಗೊತ್ತಿಲ್ಲ. ಆದ್ರೂ ಶೂಟಿಂಗ್ ಸ್ಪಾಟ್ ಬಂದಾಗಲ್ಲ ಒಂದು ದಿನನೂ ನನ್ನನ್ನ ಒಂದು ಶೂಟಿಂಗ್ ಸ್ಪಾಟ್ ಅಲ್ಲೂ ನನ್ನ ಹೆಸರಿಟ್ಟು ಕರೆದವ್ರಲ್ಲ. ಅವ್ರು ದಾಮೋದರ್, ದಾಮಣ್ಣ, ದಾಮು ಅಂತ ಯಾವ ರೀತಿಲೂ ಕರೆದವ್ರಲ್ಲ. ಅಪ್ಪಾಜಿ ಚೆನ್ನಾಗಿದ್ದೀರಾ ಅಪ್ಪಾಜಿ, ಎಲ್ರಿಗೂ ಶೇಕ್ ಹ್ಯಾಂಡ್. ನನಗೆ ಸ್ಪೆಷಲ್ ಆಗಿ ಒಂದು ಗಿಫ್ಟ್, ಒಂದು ಹಬ್ಬಿ. ಅಪ್ಪು ಸರ್ ಇದ್ರಲ್ಲ, ಅವರು ಅಪ್ಪು ಸರ್ ಕೂಡ ಒಂದು ಶೂಟಿಂಗ್ ಅಲ್ಲಿ ಕೇಳಿದ್ರು ಕರೆದು, ಅಪ್ಪಾಜಿ ಏನೋ ಒಂಥರ ಡಲ್ ಆಗಿದ್ರು. ಏನು ನಾನು ಅವನು ಇಲ್ಲ ಸರ್ ಏನಿಲ್ಲ. ಆದ್ರೂ ನನ್ಗೆ ಅಲ್ಲಿ ಬೇರೆ ಇನ್ಸಿಡೆಂಟ್ ಆಗಿತ್ತು. ಏನಂದ್ರೆ ಅದು ವಿಷಯ ಹೇಳ್ಬಿಡ್ತೀನಿ. ಏನಂದ್ರೆ ನಾನಿರೋದು ಬಾಡಿಗೆ ಮನೆ. ನಾನು ವರ್ಷಕ್ಕೋ 2 ವರ್ಷಕ್ಕೋ 3 ವರ್ಷಕ್ಕೋ ಒಂದ್ಸಲಿ ಮನೆ ಚೇಂಜ್ ಮಾಡ್ತಾ ಇರ್ತೀನಿ. ಆದ್ರೆ ಆ ಶೂಟಿಂಗ್ ಟೈಮ್ ಅಲ್ಲಿ ಒಂದು ಮನೆ ಒಂದ್ ದಿವಸನೋ 2 ದಿವಸನೋ ಮುಂಚೆ ನಾನು ಮನೆ ಶಿಫ್ಟ್ ಮಾಡಿದ್ರೆ ಅಂದ್ರೆ ಅವತ್ತಿನ ಪರಿಸ್ಥಿತಿಲಿ ನನಗೆ ಗಾಡಿ ಕೊಡಕ್ ಕಾಸಿಲ್ಲ. ಅವ್ರಿಗೆ ಕೇಳೋರು, ಏನಪ್ಪಾಜಿ ಯಾವಾಗ ನಗ್ತಾ ಜಾಲಿಯಾಗಿ ಇರ್ತಿಯಲ್ಲ, ಒಂಥರ ಇರ್ತಿಯಲ್ಲ ಎನರ್ಜಿ ಆಗಿ ಅನ್ನೋರು. ಸರ್ ಹಂಗೆ ಅನ್ಕೊಂಡ್ರೆ ಅವ್ರು ನನ್ನ ತಪ್ಕೊಂಡ್ರೆ ನಾನು ಹೆಸರು ತಕ್ಕಂತೆ ಇದೆ ಅನ್ನೋದು. ಏನಕ್ಕೆ ಅಪ್ಪುಗೆ ಇದೆ ಹೆಸರು, ನಿಮ್ಮ ಅಪ್ಪು ಅಂತ ಹೆಸರು, ಅದ್ರಲ್ಲೇ ಅಪ್ಪಿಗೆ ಸೂಪರ್ ಆಗಿದೆಯಲ್ಲ ಸರ್. ಇದು ಸುಮಾರು ಸಲ ಶೂಟಿಂಗ್ ಸ್ಪಾಟ್ ಅಲ್ಲಿ ಅವ್ರಿಗೆ ಹೇಳ್ತಾ ಇದ್ದೆ. ಆದ್ರೆ ಆ ಶೂಟಿಂಗ್ ಅಲ್ಲಿ ಅವ್ರು ಅಬ್ಸರ್ವ್ ಮಾಡಿದ್ರು, ಏನು ಒಂಥರ ಡಲ್ ಆಗಿ ಇದಾರಲ್ಲ ಇವ್ರು. ಅಂದ್ರೆ ನಾನು ಒಂಥರ ಸುಸ್ತಾಗ್ಬಿಟ್ಟಿದ್ದೆ ಆ 2 ದಿನ. ಮನೆ ಸಾಮಾನುಗಳು ಗಂಟು ಮುಟ್ಟೆ ಸಾಕಾಗೋಗುತ್ತೆ ಬಿಡಿ. ಅದು ಅದ್ರಲ್ಲಿ ಮಿಡಲ್ ಕ್ಲಾಸ್ ಅದು ನಮ್ಮ
ಜನರಿಗೂ ಗೊತ್ತಿರುತ್ತೆ ಹೌದು, ಆ ಹೌದು, ಪರಿಸ್ಥಿತಿ ಏನು ಅಂತ. ಆ ಟೈಮಲ್ಲಿ ಅಪ್ಸರು ಹಂಗ್ ಕೂತಿದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಒಂದಷ್ಟು ದೂರದಲ್ಲಿ ಕೂತಿದ್ದಾರೆ. ನಾನು ಇಲ್ಲಿ ನಮ್ ಡ್ಯಾನ್ಸರ್ಸ್ ಜೊತೆ ಕೂತಿದ್ದೀನಿ. ಸುಮ್ನೆ ಅಲ್ಲಿಂದ ಒಂದು ಕಣ್ಣು ಮೇಲೆ ಸನ್ನೆ ಅಷ್ಟೇ ಹಿಂಗಂತ, ಯಾಕಂದ್ರೆ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡಿದ್ದು, ಕಣ್ ಸಣ್ಣ ಕರ್ದಂಗ್ ಆಯ್ತಲ್ಲ ಅಂತ. ಸರಿ ಹಂಗೆ ಹಂಗೆ ಹೋದೆ. ನಾನು ಒಂದಷ್ಟು ದೂರದಲ್ಲಿ ನಿಂತು ಸರ್ ಏನೋ ಕಡ್ದಂಗಿತ್ತಲ್ಲ ಅಂದೆ. ಸುಮ್ನೆ ಅದಕ್ಕೆ ನಾನು ಮಾತಾಡೋದು ನಮ್ಮಿಬ್ರ ಅಷ್ಟೇ, ಬೇರೆ ಮೂರನೇ ಕಿವಿಗೆ ಹೋಗ್ಬಾರ್ದು ಆ ಸೈಲೆಂಟ್ ವಾಯ್ಸ್ ಅಲ್ಲಿ. ಚಿಕ್ಕದಾಗಿ ಕೇಳೋದು, ಏನೋ ಇಷ್ಟ ದಿವಸ ನೋಡ್ದಂಗಿಲ್ವಲ್ಲ, ಏನಾಯ್ತು ಅಪ್ಪಾಜಿ, ಒಂಥರ ಸೈಲೆಂಟ್ ಆಗಿದ್ದೀರಾ, ಏನಾಯ್ತು ಅಂದ್ರು. ಏನಿಲ್ಲ ಸರ್ ಅಂದೆ. ಇಲ್ಲ ನಿಮ್ ಮುಖದಲ್ಲಿ ಏನೋ ನೋವು ಕಾಣಿಸ್ತಾ ಇದೆ, ಏನ್ ಹೇಳಿ. ನಾನು ಏನಿಲ್ಲ ಸರ್ ಅಂದ್ರೆ ನಾನು ಹೇಳ್ಕೊಳಕ್ ಹೋಗಿಲ್ಲ, ಅದೇನೋ ಗೊತ್ತಿಲ್ಲ, ಹೇಳ್ಕೊಡ್ಲಿಲ್ಲ. ಆಮೇಲೆ ಏನಿಲ್ಲ ಚೆನ್ನಾಗಿದ್ದೀರಾ ತಾನೆ, ಏನು ತೊಂದ್ರೆ ಇಲ್ಲ ತಾನೆ ಅಂತ ಕೇಳಿದ್ರು. ನಾನು ಏನಿಲ್ಲ ಸರ್, ಏನಿಲ್ಲ ಅಷ್ಟೇ. ಸರಿ ಅಷ್ಟೇ. ನನ್ನ ಪಾಟ್ ನಾನು ಹಂಗೆ ಗ್ರೂಪ್ ಅಲ್ಲಿ ಬಂದು ಜಾಯ್ನ್ ಆಗ್ಬಿಟ್ಟೆ. ಅಂದ್ರೆ ನನಗೆ ಅವತ್ತು ಗೊತ್ತಿಲ್ಲ, ಅದೇನೋ ನನ್ನ ಮನಸ್ಸಿಂದ ಏನ್ ಕೇಳ್ಬೇಕಂತ ನನ್ಗೆ ಬರ್ಲಿಲ್ಲ. ನಾನು ನೀವು ಅಷ್ಟೊಂದು ಸ್ವಾಭಿಮಾನಿ. ಪ್ರಭುದೇವ್ ಅವ್ರ ಸರ್ ಹತ್ರ ನೀವು ಡ್ಯಾನ್ಸ್ ಮಾಡಿದಿರಾ, ಲಾರೆನ್ಸ್ ಸರ್ ಜೊತೆ ಡ್ಯಾನ್ಸ್ ಮಾಡಿದಿರಾ, ಆಮೇಲೆ ನಿಮ್ದೆಲ್ಲ ನಾನು ಒಂದಷ್ಟು ಕ್ಲಿಪ್ಸ್ ಗಳೆಲ್ಲ ತೆಗೆದು ನಾನು ನೋಡಿದ್ದೀನಿ. ಹೆಂಗೆ ಇದು ನೀವು ಬೆಂಗಳೂರಿಂದ ಚೆನ್ನೈವರೆಗೂ ಯಾಕೆ ಆ ಜರ್ನಿ ಹೋಯ್ತು? 92, 93, 94ನೇ ಇಸ್ವಿ, ಒಂದು 3-4 ವರ್ಷ ನಾನು ಇಂಡಸ್ಟ್ರಿ ಬಂದಾಗ. ಅವಾಗೆಲ್ಲ ಸೌತ್ ಇಂಡಿಯಾ ಅಂದ್ರೆ ಮೆಡ್ರಾಸ್ ಅನ್ನೋರು, ಅಲ್ಲಿಂದಾನೇ ಎಲ್ಲಾ ಟೆಕ್ನಿಷಿಯನ್ಸ್ ಎಲ್ಲಾರು ಬರ್ತಾ ಇದ್ದಿದ್ದೆ ಅಲ್ಲಿಂದ. ಸೊ ನಮ್ಮ ಡ್ಯಾನ್ಸರ್ಸ್ ಗಳು ಅಲ್ಲಿಂದಾನೇ ಬರ್ತಾ ಇದ್ದಿದ್ದು. ಆ ಸಂದರ್ಭದಲ್ಲಿ ಒಂದು 2-3 ಅವಮಾನದ ಘಟನೆಗಳು ನಡೀತು. ಆ ಟೈಮಲ್ಲಿ ನನಗೆ ಭಯಂಕರ ಕೋಪ. ಇವಾಗ ಅದೇನೋ ಗೊತ್ತಿಲ್ಲ, ಭಗವಂತನ ಕೃಪೆ, ತಣ್ಣಗಿದ್ದೀನಿ. ಆ ಟೈಮಲ್ಲಿ ಅವ್ರಿಗೆ ಚಾಲೆಂಜ್ ಮಾಡಿದೆ, ನಿಮ್ಮ ಸ್ಟೇಟ್ ಅಲ್ಲೇ ಬಂದು ನಿಮ್ಮ ಸಂಘಗಳಲ್ಲೇ ನಾನ್ ಡ್ಯಾನ್ಸ್ ಮಾಡಿ, ಅಲ್ಲೊಂದು ಸೆಲೆಕ್ಷನ್ ಅಂತ ನಡೀತದೆ, ಆ ಸೆಲೆಕ್ಷನ್ ಅಲ್ಲೇ ಬಂದು ನಾನು ಓಕೆ ಮಾಡಿ ಆಮೇಲೆ ನಿಮ್ಗಳ ಹತ್ರ ನಾನು ಮಾತಾಡ್ತೀನಿ ಅನ್ನೋ ಒಂದು ಚಾಲೆಂಜ್ ತಗೊಂಡು, ಆ ಸಂದರ್ಭದಲ್ಲಿ ನಾನ್ ಚೆನ್ನೈ ಬೆಳೆಸಿ, ನನ್ನ ಜೊತೆಲಿ ಇದ್ದವರೆಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನೈ ಒಟ್ರು. ಆ ಟೈಮಲ್ಲಿ ನಾನು ಚೆನ್ನೈ ಹೋಗಿ ಅಲ್ಲಿ ನನಗೆ ದೇವ್ರ ತರ ಪೌಲ್ರಾಜ್ ಮಾಸ್ಟರ್ ಅಂತ ಒಬ್ರು ಸಿಗ್ತಾರೆ. ಇವತ್ತಿಗೂ ಅವ್ರ ಮಗ ಶೋಭಿ ಮಾಸ್ಟರ್ ಅಂದ್ಬಿಟ್ಟು ಚೆನ್ನೈ ಯೂನಿಯನ್ ಪ್ರೆಸಿಡೆಂಟ್ ಆಗಲ್ಲ ಇದ್ರು ಅವರು. ಚೆನ್ನೈ ಯೂನಿಯನ್ ಅಲ್ಲಿ ಇರುವಂತ 50% ಡ್ಯಾನ್ಸರ್ಸ್, ಡ್ಯಾನ್ಸ್ ಮಾಸ್ಟರ್ಗಳು ಪೌಲ್ರಾಜ್ ಮಾಸ್ಟರ್ ಸ್ಟೂಡೆಂಟ್ಗಳು. ಈ ವಿಷಯ ತಿಳಿದು ನಾನು ಅಲ್ಲೂ ಹೋಗಿ, ಅವರು ಒಂದು ಗುರುಗಳೇ ನನಗೆ ಬೇಸಿಕ್ಲಿ. ನೀವು ಅವಾಗ ಕೇಳಿದ್ರಿ 1 2 3 4 ಎಲ್ ಕಲ್ತ್ರಿ, ಹೌದು, ಅದೆಲ್ಲ ನನಗೆ ಸಿಕ್ಕಿದ್ದು 1 2 3 4. ಈ ಬೇಸಿಕ್ ಮೂವ್ಮೆಂಟ್, ಡ್ಯಾನ್ಸ್ ಅಂದ್ರೆ ಏನು, ಆ ಕಲೆ ಅಂದ್ರೆ ಏನು, ಆ ಭಗವಂತ ಅಂದ್ರೆ ಏನು, ಇದರಿಂದ ಏನೆಲ್ಲ ಇದೆ, ಎಷ್ಟು ರಸಗಳು ಇವೆ ಇದರಲ್ಲಿ. ಅವಾಗ ಆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಇದ್ದಾಗ ಅಲ್ಲಿ ಸುಮಾರು ದೊಡ್ಡ ಸೀನಿಯರ್ ಮಾಸ್ಟರ್ಗಳು, ದೊಡ್ಡ ಹಳೇ ನಟರುಗಳಿಗೆಲ್ಲ ಕೊರಿಯೋಗ್ರಾಫ್ ಮಾಡಿದಂತ ದೊಡ್ಡ ಮಾಸ್ಟರ್ಗಳು ಬರೋರು ಅವ್ರ ಕ್ಲಾಸ್ಗೆ. ಅವಾಗೆಲ್ಲ ಒಂಥರ ಕುಟೀರ, ಒಂಥರ ಗುಡಿಸ್ಲು ಮನೆ ತರ ಇರೋದು ಡ್ಯಾನ್ಸ್ ಕ್ಲಾಸ್ ಅಲ್ಲಿ. ಅವ್ರ ನೆಗೆಟಿವ್ ಟೈಮ್ ಅದು. ಆವಾಗ ಒಬ್ಬೊಬ್ರ ಹತ್ರನು ನಾನು ಗೊತ್ತಿಲ್ದಿರೋದನ್ನ ಕೇಳಿ ತಿಳ್ಕೊತಾ ಇದ್ದೆ. ಅಲ್ಲಿಂದ ಇಲ್ಲಿವರೆಗೂ ಟೋಟಲ್ ನಿಮ್ಮ ಇಷ್ಟು ವರ್ಷದ ಜರ್ನಿಯಲ್ಲಿ ಎಷ್ಟು ಸಿನಿಮಾಗಳಲ್ಲಿ ನೀವು ಡ್ಯಾನ್ಸ್ ಮಾಡಿದ್ದೀರಾ? ನೀವು ಹೆಚ್ಚು ಕಮ್ಮಿ ನಾನು 1000 ಸಿನಿಮಾಗಳಲ್ಲಿ ಶೂಟಿಂಗ್ ಸ್ಪಾಟ್ಗಳಿಗೆಲ್ಲ ಹೋಗಿ ನಾನ್ ಡ್ಯಾನ್ಸ್ ಮಾಡ್ತಾ ಇದ್ರೆ, ಅಲ್ಲಿ ದೊಡ್ಡ ನಿರ್ದೇಶಕರು ಅವ್ರಗಳ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲಾರು ಅಬ್ಸರ್ವ್ ಮಾಡೋರು. ಕೊನೆಯಲ್ಲಿ ಇವ್ರಿಗೆ ಏನೋ ಒಂದು ಚಾರ್ಮ್ ಇದೆಯಲ್ಲ ಇವರಲ್ಲಿ, ಏನೋ ಒಂದಿದೆ. ಅವಾಗ ನನ್ನ ಹತ್ರ ನನ್ನ ಪರ್ಸನಲ್ ಫೋಟೋನು, ನನ್ನ ಪರ್ಸನಲ್ ನಂಬರ್ಗಳು ಇದೆಲ್ಲ ತಗೊಂಡು ಅವ್ರುಗಳು ಒಂದು ಸಣ್ಣ ಪಾತ್ರಗಳು ಹೇಳಕ್ ಸ್ಟಾರ್ಟ್ ಮಾಡೋದು. ಕಾಣಿಸ್ಕೊಳ್ಳೋದು ಬೇಡ, ನಾನ್ ಕೆಲಸ ಮಾತಾಡ್ಬೇಕು, ನಾನ್ ಮಾತಾಡೋದ್ ಬೇಡ ಅಂತ ನೀವು ತುಂಬಾ ದಿನದಿಂದ ಹಂಗೆ ಮರೇಲೆ ಕೆಲಸ ಮಾಡಿದ್ರ ಸೀದಾ ಮನೆಗೆ ಹೊರಟ್ರ? ಇಲ್ಲ, ನೀವು ಪಾಪ ಒಂದು ಡ್ರಿಂಕ್ಸ್ ಮಾಡಲ್ಲ, ಏನಿಲ್ಲ. ಸೊ ನೀವು ಮನೆ ಸೇರ್ಬಿಡ್ತೀರಾ. ನನ್ಗೆ ಒಂದು ತುಂಬಾ ದಿನದಿಂದ ನಿಮ್ಮನ್ನ ಮಾತಾಡ್ಸ್ಬೇಕಂತ ತುಂಬಾ ಇತ್ತು. ವೀಕ್ಷಕರ ಇಷ್ಟೋ ತನಕ ನೀವು ನೋಡಿದ್ರಲ್ಲ ನಮ್ಮ ಮಾತುಕತೆ. ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು. ನನ್ನ ಒಳಗೆ ಕಣ್ಣೀರಲ್ಲ, ರಕ್ತ ಕಣ್ಣೀರು ತುಂಬಾ ಇದೆ. ಅದು ಇವತ್ತು ನನ್ಗೆ ಹೇಳ್ಕೊಳ್ಳೋ ಇಲ್ಲ. ನಾನು ಬೇರೆ ಏದೋ ಇದರಲ್ಲಿದ್ದೀನಿ. ಮುಂದಿನ ದಿನದಲ್ಲಿ ಒಂದಲ್ಲ ಒಂದು ದಿನ ಅದನ್ನ ನಾನು ಹೇಳ್ತೀನಿ. ಆ ನೋವು ನಾನು ಹೇಳ್ಕೋಬೇಕು. ನಾನು ನಮ್ಮ ಜನರ ಹತ್ರ ಹೇಳ್ಕೊಂಡ್ರೆ ನನಗೊಂದು ಸಮಾಧಾನ. ಅದನ್ನು ಹೇಳ್ಕೊತೀನಿ. ಇವತ್ತು ಕಣ್ಣೀರ, ನಿನ್ನೆ ಕಣ್ಣೀರು, ಇವತ್ತು ರಕ್ತ ಕಣ್ಣೀರು. ಅದು ಇದೆ ಕಲಾವಿದರಲ್ಲಿ, ಇದು ಎಲ್ಲರಲ್ಲೂ ಇದೆ. ನಿನ್ನೆ ಕಣ್ಣೀರಾಗಿರ್ಬೋದು, ಇವತ್ತು ಕಣ್ಣೀರಾಗಿರ್ಬೋದು, ಕಲಾವಿದರಲ್ಲಿ ಇದೆ. ಆದ್ರೆ ಕಲಾವಿದರಿಗೆ ಸಾವಿಲ್ಲ, ಅದ ಒಂದು ಗಾದೆ ಮಾತಿ ಏನೋ ಇದೆ,
ಆದ್ರೂ ಅಣ್ಣ ಕಷ್ಟದಲ್ಲೇ ಸುಖವನ್ನ ಪಟ್ಕೊಂಡು ಬತ್ತೇ ಇರುವಂತ ಗಂಧರ್ವರ ಮಕ್ಕಳು ಕಲಾವಿದರಾಗಿರ್ತಾರೆ. ಆದ್ರೂ ಸತ್ರು ಹ್ಮ್ ಕಲಾವಿದನಿಗೆ ಹ್ಮ್ ಬೆಲೆ ಇರೋದು. ನಾವು ಇವತ್ತು ಯಾವ್ದೋ ಒಂದ್ ಸ್ಕ್ರೀನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಕಾಣಿಸ್ಕೊತಾ ಇರ್ತೀವಿ. ನಾವು ಎಷ್ಟೋ ದಿನ ಆದ್ರೂ ನಮ್ಮನ್ನ ತೆರೆ ಮೇಲಾದ್ರೂ ನೋಡ್ತಾರೆ, ನೋಡಿ ಅಬ್ಬಾ ಇಂತ ಒಂದ್ ವ್ಯಕ್ತಿ ಅಲ್ಲೂ ಕೂಡ ಅವ್ನು ಜೀವಂತ ಇರ್ತಾನೆ ಅನ್ನೋದಕ್ಕೆ ಅದು ಕಲಾವಿದನೇ ಅದು ಒಂದೇ ಕಲಾವಿದ್ರ ಕೈಯಲ್ಲಿ ಒಂದು ಸಾಧ್ಯ. ಥ್ಯಾಂಕ್ ಯು ಸೋ ಮಚ್ ದಮಣ. ನನ್ನ ಚಾನಲ್ ಬಂದು ಇಷ್ಟೋ ತನಕ ನಿಮ್ಮ ಮನದಳದ ಮಾತುಗಳನ್ನ ಹಂಚ್ಕೊಂಡಿದ್ದೀರಾ. ನಿಮ್ಗೆ ಎಷ್ಟು ಹೇಳಿದ್ರು ಥ್ಯಾಂಕ್ಸ್ ನಮ್ಗೆ ಸಾಕಾಗಲ್ಲ. ಭಗವಂತ ಆಯಸ್ ಆರೋಗ್ಯನ ಕೊಟ್ಟು ನಿಮ್ಗೆ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಭಗವಂತ ತಾಯಿ ಚಾಮುಂಡೇಶ್ವರಿ ತಗೊಂಡೋಗ್ಲಿ ಅಂತ ನನ್ನ ಚಾನಲ್ ಕಡೆಯಿಂದ, ನಮ್ಮ ವೀಕ್ಷಕರ ಕಡೆಯಿಂದ ನಿಮ್ಗೆ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ದಮಣ.